ಎಲ್ಲ ನಮ್ದು ಜೈ ಅನ್ನೋಂಥ ವಿಚಾರ ಬಂತು. ನಾನು ಅದೇ ಸಂದರ್ಭದಲ್ಲಿ ನಮ್ಮ ಮುನಿಯಪ್ಪಣ್ಣವ್ರಿಗೆ ಮಾಹಿತಿ ತಿಳಿಸಿದಾಗ ಆಯಿತು ನಿಮ್ಗೇನು ಬೇಕೋ ಸಹಕಾರ ಕೊಡ್ತೀನಿ ಅಂತಕ್ಕಂಥ ಸಂತೋಷ ಆಯಿತು. ಅವ್ರಿಗೆ ಮತ್ತು ಶಾಲೆ ಸಿಬ್ಬಂದಿ ಮತ್ತು ಮಕ್ಕಳಿಗೆ ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ರಾತ್ರಿ ಅಂದ್ಕೊಂಡಿದ್ದು ಬೆಳಗ್ಗೆ ಆಗಬೇಕಂದ್ರೆ ಅಷ್ಟೊಂದು ಈಸಿ ಕೆಲಸ ಅಲ್ಲ. ಶ್ರೀನಾಥ್ ಅಣ್ಣವರು ಆರೋಗ್ಯ ಇಲಾಖೆ ಗಮನಕ್ಕೆ ತಂದ ತಕ್ಷಣ ನಾರಾಯಣಸ್ವಾಮಿ ಡಾಕ್ಟರ್ ಒಪ್ಕೊಂಡು ನಮ್ಮ ಜೊತೆ ಕೈ ಜೋಡಿಸಿದ್ದಕ್ಕೆ ಸರ್ಗೂ ಸಹ ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಕೈ ಜೋಡಿಸೋದಕ್ಕೆ ಅವ್ರಿಗೂ ಸಹ ರೋಟರಿ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತಿನ ದಿನ ಹಿಡ್ದಂಗೆ ಆಗುತ್ತೆ. ದಯವಿಟ್ಟು ಮಕ್ಕಳ ನಿಮ್ಮ ಮನೆಯಲ್ಲಿ ನಿಮ್ಮ ಪೋಷಕರಿಗಾಗ್ಬೋದು, ನಿಮ್ಮ ಚಿಕ್ಕ ಮಕ್ಕಳು ಅಂದರೆ 5 ವರ್ಷದ ಕೆಳಗಿರೋ ಮಕ್ಕಳನ್ನ ನೀವು ಸಹಕಾರ ನೀಡಿ, ತಂದೆ ತಾಯಿಗಳು ಸಹಕಾರದೊಂದಿಗೆ ಎಲ್ಲಿ ಕ್ಯಾಂಪ್ ಇರ್ತೈತೆ ಅಲ್ಲಿ ಹೋಗಿ ಹಾಕ್ಸ್ಕೊಳ್ಳೋದಾದರೆ ತುಂಬ ಸಹಕಾರ ನೀಡಿದಂಗೆ ಆಗುತ್ತೆ ಅಂತಕ್ಕಂಥ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸಿಬ್ಬಂದಿ ಏನು 3ನೇ ತಾರೀಕು ಪಬ್ಲಿಕ್ ಕ್ಯಾಂಪಸ್ ಆದಮೇಲೆ ಮನೆ ಮನೆಗೂ ತೆರಳಂಥ ಕಾರ್ಯಕ್ರಮ ಇರ್ತೈತೆ. ಎಲ್ಲ ಪೋಷಕರು ಮಕ್ಕಳು ಸಹಕಾರ ನೀಡಬೇಕಂತ ಈ ಮುಖೇನ ನಾನು ಕೋರೋದಕ್ಕೆ ಇಷ್ಟಪಡ್ತೀನಿ.